ಮಂಡ್ಯ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತಹ ಸುದ್ದಿ. ಇನ್ನು 2 ತಿಂಗಳು ಮಾತ್ರ ಉಳಿದಿದೆ ಲೋಕಸಭೆ ಚುನಾವಣೆಗೆ. ಈ ಹೊತ್ತಿನಲ್ಲಿ ಎಲ್ಲರ ಚಿತ್ತ ಮಂಡ್ಯ ಕಡೆ ಇರುವಂಥದ್ದು. ಈಗ ಮಂಡ್ಯ ಕ್ಷೇತ್ರದಿಂದ ಯಾರು ಕಣಕ್ಕಿಳಿತಾರೆ ಎನ್ನುವ ಪ್ರಶ್ನೆಯ ಮಧ್ಯೆ ಡಾಕ್ಟರ್ ಮಂಜುನಾಥ್ ಅವರ ಉತ್ತರ ಸಿಗ್ತಾ ಇದೆ. ಅಂತಂದ್ರೆ ಮೈತ್ರಿ ಅಭ್ಯರ್ಥಿಯಾಗಿ ಮಂಜುನಾಥ್ ಸ್ಪರ್ಧೆಗೆ ಆಹ್ವಾನ ಕೊಡಲಾಗಿದೆಯಂತೆ. ಮಂಡ್ಯದಲ್ಲಿ ಇಂದು ಡಾಕ್ಟರ್ ಮಂಜುನಾಥ್ಗೆ ಸನ್ಮಾನ ಸಮಾರಂಭ ಬೆಳಗ್ಗೆ 11 ಗಂಟೆಗೆ ಮಂಡ್ಯದ ರೈತ ಸಭಾಂಗಣದಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಆ ಕಾರ್ಯಕ್ರಮಕ್ಕೆ ಡಾಕ್ಟರ್ ಮಂಜುನಾಥ್ ಅವರು ಬರ್ತಾ ಇದ್ದಾರೆ. ಒಕ್ಕಲಿಗರ ಸೇವಾ ಟ್ರಸ್ಟ್ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದಿಂದ ನಡೀತಾ ಇರುವ ಕಾರ್ಯಕ್ರಮ ಇದು. ಕಾರ್ಯಕ್ರಮದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಅಂತಂದ್ರೆ 3 ಪಕ್ಷದ ಸಂಭಾವ್ಯ ಅಭ್ಯರ್ಥಿಗಳ ಸಮಾಗಮ ಆಗತ್ತೆ. ಮಂಡ್ಯ ಕ್ಷೇತ್ರದಿಂದ ಡಾಕ್ಟರ್ ಮಂಜುನಾಥ್ ಅವರು ಕಣಕ್ಕಿಳಿತಾರಾ ಎನ್ನುವ ಪ್ರಶ್ನೆ ಇದೆ. ಆ ಪ್ರಶ್ನೆಯ ಮಧ್ಯೆ ಅದೇ ಕ್ಷೇತ್ರದಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಇವತ್ತು ಆಯೋಜಿಸಲಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ 3 ಪಕ್ಷದ ಸಂಭಾವ್ಯ ಅಭ್ಯರ್ಥಿಗಳ ಸಮಾಗಮ. ಯಾರು? ಸಂಸದೆ ಸುಮಲತಾ, ಸ್ಟಾರ್ ಚಂದ್ರು ಹಾಗೂ ಡಾಕ್ಟರ್ ಮಂಜುನಾಥ್ ಮೂವರು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ಬಿಜೆಪಿ ಟಿಕೆಟ್ಗೆ ಪಟ್ಟು ಹಿಡಿದಿರುವ ಸಂಸದೆ ಸುಮಲತಾ, ಇನ್ನು ಕಾಂಗ್ರೆಸ್ ಸಂಭಾವ್ಯ ಅಭ್ಯರ್ಥಿ ವೆಂಕಟರಮಣಗೌಡ ಅಲಿಯಾಸ್ ಸ್ಟಾರ್ ಚಂದ್ರು. ಸೊ 3 ಜನ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. 3 ಸಮಾಗಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಗ್ತಾ ಇದೆ. ಬಹಳ ಇಂಟ್ರೆಸ್ಟಿಂಗ್ ಆದಂತಹ ವಿಷಯ, ಜೊತೆಗೆ ಬಹಳ ಕುತೂಹಲದ ಕ್ಷಣ ಕೂಡ ಆಗಿರುತ್ತೆ. ಮಂಡ್ಯದಲ್ಲಿ ಈ ಬಾರಿ ಒಂದು ಕಡೆ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಅನ್ನುವಂತಹ ಕುತೂಹಲ ಇತ್ತು. ಸ್ಟಾರ್ ಚಂದ್ರು ಅವರ ಹೆಸರಿಗೀಗ ಫೈನಲ್ ಆಗ್ತಾ ಇದೆ. ಮತ್ತೊಂದೆಡೆ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅಂದ್ರೆ ಪ್ರಮುಖವಾಗಿ JDS ಬಿಟ್ಕೊಡುತ್ತಾ ಬಿಜೆಪಿ ಅಥವಾ ತನ್ನಿಂದಲೇ ಒಂದು ಅಭ್ಯರ್ಥಿಯನ್ನು ನಿಲ್ಲಿಸುತ್ತಾ ಅನ್ನುವಂಥದ್ರ ನಡುವೆ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಬಂದಂತಹ ಸಂಸದೆ ಸುಮಲತಾ ಈ ಬಾರಿ ಏನ್ ಮಾಡ್ತಾರೆ ಅಂತಂದ್ರೆ ನಾನು ಕಣಕ್ಕಿಳಿತೀನಿ ಅಂತಿದ್ದಾರೆ. ಹಾಗಿದ್ರೆ ಎಲ್ಲಿಂದ ಮೈತ್ರಿ ಅಭ್ಯರ್ಥಿ ಅಂತಂದ್ರೆ ಬಿಜೆಪಿನೇ ಹಾಗಿದ್ರೆ ಕಣಕ್ಕಿಳಿಸುತ್ತಾ? ಈ ಎಲ್ಲ ಚರ್ಚೆಯ ನಡುವೆ ಈಗ ಮತ್ತೊಂದು ಹೆಸರು ಕೇಳಿ ಬರ್ತಾ ಇರುವಂತದ್ದು ಜಯದೇವ ಆಸ್ಪತ್ರೆ ಮುಖ್ಯಸ್ಥರಾಗಿದ್ದಂತಹ ಡಾಕ್ಟರ್ ಮಂಜುನಾಥ್ ಅವರದ್ದು. ಡಾಕ್ಟರ್ ಮಂಜುನಾಥ್ ಅವರು ಈ ಬಾರಿ ಚುನಾವಣೆಯಲ್ಲಿ ಕಣಕ್ಕೆ ಇಳಿತಾರೆ ಅನ್ನುವಂತಹ ಬಹಳ ದೊಡ್ಡ ಸದ್ದಿತ್ತು. ನಡುವೆ ಕ್ಷೇತ್ರ ಯಾವುದು ಅಂತ ಬಂದಾಗ ಈಗ ಮಂಡ್ಯ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮಂಜುನಾಥ್ ಹೆಸರು ಚಾಲ್ತಿಯಲ್ಲಿ ಇದ್ದಂತಹ ಸಂದರ್ಭದಲ್ಲೇ ಡಾಕ್ಟರ್ ಮಂಜುನಾಥ್ ಅವರಿಗೆ ಸನ್ಮಾನ ಮಾಡೋದಕ್ಕೆ ಮಂಡ್ಯದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಆ ಕಾರ್ಯಕ್ರಮದಲ್ಲಿ ಒಂದೇ ವೇದಿಕೆಯಲ್ಲಿ ಎಲ್ಲಾ ಸಂಭಾವ್ಯ ಅಭ್ಯರ್ಥಿಗಳು ಕೂಡ ಭಾಗಿಯಾಗ್ತಾ ಇರೋದು ಇದು ಈಗ ಭಾರಿ ಕುತೂಹಲವನ್ನ ಹೆಚ್ಚಿಸ್ತಾ ಇದೆ. ಹೃದ್ರೋಗ ತಜ್ಞರು ಡಾಕ್ಟರ್ CN ಮಂಜುನಾಥ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇದು. ಮಂಜುನಾಥ್ ಅವರಿಗೆ ಬಹಳ ಒಂದು ಒಳ್ಳೆಯ ಹೆಸರಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಎಷ್ಟೋ ಜೀವವನ್ನ ಉಳಿಸಿದಂತಹ ಒಂದು ಖ್ಯಾತಿ ಮಂಜುನಾಥ್ ಅವರದ್ದು. ಹಾಗಾಗಿ ಅವರೇನಾದ್ರೂ ಚುನಾವಣಾ ಕಣಕ್ಕಿಳಿದ್ರೆ ಬಹಳಷ್ಟು ಮಂದಿ ಅವರ ಪರವಾಗಿ ಬೆಂಬಲವನ್ನ ಸೂಚಿಸ್ತಾರೆ ಎನ್ನುವಂತಹ ಮಾತುಗಳಿರುವಂಥದ್ದು. ಆದ್ರೆ ಮೈತ್ರಿ ಅಭ್ಯರ್ಥಿಯಾಗಿ ಮಂಜುನಾಥ್ ಅವರು ಕಣಕ್ಕಿಳಿಯೋದಕ್ಕೆ ಒಪ್ತಾರಾ ಅಥವಾ ಬಿಜೆಪಿ ತನ್ನ ಅಭ್ಯರ್ಥಿಯಾಗಿ ನಿಲ್ಲಿಸುತ್ತಾ ಅಥವಾ JDSಗೆ ಬಿಟ್ಕೊಡುತ್ತಾ? ಬರೀ ಕುತೂಹಲ ಇರುವಂತದ್ದು ಇದೆ. ಜೊತೆಗೆ ಡಾಕ್ಟರ್ ಮಂಜುನಾಥ್ ಅವರು ಮಾಜಿ ಪ್ರಧಾನಿ ದೇವೇಗೌಡರ ಅಳಿಯ ಕೂಡ ಹೌದು. ಹಾಗಾಗಿ ಮೈತ್ರಿ ಅಭ್ಯರ್ಥಿಯಾಗಿ ಅವರನ್ನೇ ಕಣಕ್ಕಿಳಿಸಲಾಗತ್ತಾ? ಇನ್ನು ಮತ್ತೊಂದು ಕಡೆ ಈಗಿನ ಸಂಸದೆ ಸುಮಲತಾ ಅವರು ಬಹಳಷ್ಟು ಲಾಭಿಯನ್ನ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಬಿಜೆಪಿಯ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿಯಾಗಿದ್ದಾರೆ. ಪ್ರಧಾನಿಯವರನ್ನು ಕೂಡ ಭೇಟಿಯಾಗಿ ಬಂದಿದ್ದಾರೆ. ಟ್ವೀಟ್ ಕೂಡ ಮಾಡಿದ್ರು. ಸೊ ಜೊತೆಗೆ ಕೆಲಸ ಮಾಡೋಣ ಅಂತ. ಸೊ ಹಾಗಾಗಿ ಈ ಬಾರಿ ಬಿಜೆಪಿಯಿಂದಲೇ ಅವರು ಕಣಕ್ಕಿಳಿತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಂದನ್, ಮಂಡ್ಯ ಲೋಕಸಭಾ ಕ್ಷೇತ್ರ ಬಹಳಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಈಗ ಸಂಭಾವ್ಯ 3 ಅಭ್ಯರ್ಥಿಗಳೇನಿದ್ದಾರೆ ಅವರು ಇವತ್ತಿನ ಸನ್ಮಾನ ಕಾರ್ಯಕ್ರಮದಲ್ಲಿ ಎದುರು ಬದುರು ಆಗ್ತಾ ಇದ್ದಾರೆ. ಸೊ ಏನ್ ಆ ಕ್ಷೇತ್ರದಲ್ಲಿ ಏನು ಅಪ್ಡೇಟ್ ಸಿಗ್ತಾ ಇದೆ? ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸುವಂಥದ್ದು ಖಚಿತ ಆಗ್ತಾ ಇದೆಯಾ? ಮತ್ತೊಂದು ಕಡೆ ಸಂಸದೆ ಸುಮಲತಾ ಅವರು ಕೂಡ ಇದ್ದಾರೆ, ಪಟ್ಟು ಹಿಡಿದಿದ್ದಾರೆ. ಏನಾಗ್ತಾ ಇದೆ ಒಟ್ಟಾರೆಯಾಗಿ? ವೀಣಾ, ಒಂದು ಕಡೆ ಕಾಂಗ್ರೆಸ್ ಈಗಾಗಲೇ ಅಭ್ಯರ್ಥಿಯನ್ನು ಫೈನಲ್ ಮಾಡಿಕೊಂಡಿದೆ. ಸ್ಟಾರ್ ಚಂದ್ರು ಅಲಿಯಾಸ್ ವೆಂಕಟರಮಣೇಗೌಡರನ್ನು ಬಹುತೇಕ ಫೈನಲ್ ಮಾಡಿದೆ. ಈಗಾಗಲೇ ಕ್ಷೇತ್ರದಂಥ ಪ್ರಚಾರ ಮಾಡುವಂಥ ಕೆಲಸವನ್ನು, ಜನರಿಗೆ ಪರಿಚಯ ಮಾಡುವಂಥ ಕೆಲಸವನ್ನು ಕೂಡ ಕಾಂಗ್ರೆಸ್ ಮಾಡ್ತಾ ಇದೆ. ಮತ್ತೊಂದು ಕಡೆ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂಥದ್ದು ಪ್ರಶ್ನೆ ಕೂಡ ಇದೆ. ಈಗಾಗಲೇ ಭಾಳಷ್ಟು ಸುದ್ದಿಗಳು ಕೇಳಿದ್ದೀವಿ. ನಿಖಿಲ್ ಮತ್ತು HDKಗೆ ಜಿಲ್ಲಾ ನಾಯಕರು, JDS ನಾಯಕರುಗಳು ಸ್ಪರ್ಧೆ ಮಾಡುವಂತೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಯಾವಾಗ ಇವರಿಬ್ಬರು ಹೆಸರು ಕೇಳಬಂತು, ಸುಮಲತಾ ಕೂಡ ಮತ್ತೊಂದು ಕಡೆ ಆ್ಯಕ್ಟಿವ್ ಆಗಿದ್ದಾರೆ. BJPಯ ವರಿಷ್ಠರನ್ನ ಭೇಟಿ ಮಾಡಿ ತನಗೆ ಟಿಕೆಟ್ ಬೇಕು ಅನ್ನುವಂಥ ರೀತಿಯಲ್ಲಿ ಪಟ್ಟನ್ನು ಕೂಡ ಹಿಡಿದಿರ್ತಕ್ಕಂಥದ್ದು.
ಇರ್ತಕ್ಕಂಥದ್ದು. ಯಾವಾಗ HDK ಮತ್ತು ನಿಖಿಲ್ ಸ್ಪರ್ಧೆಗೆ ನಿರಾಕರಣೆಯನ್ನು ಮಾಡಿದ್ರು, ಇದೀಗ ಮತ್ತೊಂದು ಹೆಸರನ್ನು JDS ನಾಯಕರುಗಳು ಚಾಲ್ತಿಗೆ ತಂದಿರತಕ್ಕಂಥದ್ದು. ಅಂದರೆ ಡಾಕ್ಟರ್ CN ಮಂಜುನಾಥ್ ಅವರನ್ನು ಸ್ಪರ್ಧಿಸುವಂತೆ ಮನವಿಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದರೆ ಇತ್ತೀಚೆಗೆ ನಡೆದಂಥ ಕಾರ್ಯಕ್ರಮವೊಂದರಲ್ಲೂ ಕೂಡ ಬಹಿರಂಗ ಮನವಿಯನ್ನು ಮಾಡಿದರು. ಅವರಿಗೆ ಕ್ಲೀನ್ ಇಮೇಜ್ ಇದೆ, ಜನರ ಪರಿಚಯ ಇದೆ. ಅಂದರೆ ಅವರ ಮೂಲ ಆಸನ ಆಗಿದ್ರು ಕೂಡ ಅವರ ಒಡನಾಟ ಸಾಕಷ್ಟು ಮಂಡ್ಯ ಜೊತೆಗಿದೆ. ಆ ಕಾರಣಕ್ಕಾಗಿ ಅವರನ್ನು ಅಭ್ಯರ್ಥಿ ಮಾಡಬೇಕು ಅನ್ನುವಂಥ ಬಹಿರಂಗ ಮನವಿಯನ್ನು ಕೂಡ JDS ನಾಯಕರುಗಳು ವೇದಿಕೆ ಮೇಲೆ ಕೊಟ್ಟಿದ್ದರು. ಇದೀಗ ಅದಾದ ಬಳಿಕದಲ್ಲಿ ಇವತ್ತು ಡಾಕ್ಟರ್ CN ಮಂಜುನಾಥ್ ಅವರಿಗೆ ಮಂಡ್ಯ ಸಿಟಿಯಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಒಕ್ಕಲಿಗರ ಸೇವಾ ಟ್ರಸ್ಟ್ ವತಿಯಿಂದ ಮಂಡ್ಯ ನಗರದ ರೈತ ಸಭಾಂಗಣದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಅಂದರೆ ಈ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ನಮಗೆ ಸಿಗುವಂಥದ್ದು ಏನಂತ ಹೇಳಿದ್ರೆ, ಮೂರು ಪಕ್ಷಗಳ ಸಂಭಾವ್ಯ ಅಭ್ಯರ್ಥಿಗಳೇನು ಅಂತ ಹೇಳಲಾಗ್ತಾ ಇದೆ. ಅವರೆಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ಸಮಾಗಮ ಆಗ್ತಿದ್ದಾರೆ. ಕಾಂಗ್ರೆಸ್ನ ಸಂಭಾವ್ಯ ಅಭ್ಯರ್ಥಿ ಸ್ಟಾರ್ ಚಂದ್ರು ಮತ್ತು BJPಯಿಂದ ಟಿಕೆಟ್ ನಿರೀಕ್ಷೆಯಲ್ಲಿರ್ತಕ್ಕಂತಹ ಸಂಸದೆ ಸುಮಲತಾ ಅಂಬರೀಶ್ ಮತ್ತು ಈಗೇನು JDS ನಾಯಕರುಗಳು ಡಾಕ್ಟರ್ CN ಮಂಜುನಾಥ್ ಅವರ ಹೆಸರನ್ನು ಚಾಲ್ತಿಗೆ ತಂದಿದ್ದಾರೆ. ಅವರು ಕೂಡ ಅದೇ ವೇದಿಕೆಯಲ್ಲಿ ಇರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಇವತ್ತು ನಡೆಯುವಂತಹ ಒಕ್ಕಲಿಗರ ಸಂಘದ ಕಾರ್ಯಕ್ರಮ ಏನಿದೆ ಬಹಳಷ್ಟು ವಿಶೇಷತೆಯಿಂದ ಕೂಡಿರ್ತಕ್ಕಂಥದ್ದು. ಮಂಡ್ಯದ ಮೂರು ಪಕ್ಷಗಳ ಸಂಭಾವ್ಯ ಅಭ್ಯರ್ಥಿಗಳು ಟಿಕೆಟ್ ಆಕಾಂಕ್ಷಿತರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ದಿನದಿಂದ ದಿನಕ್ಕೆ ಮಂಡ್ಯ ಲೋಕಸಭಾ ಕ್ಷೇತ್ರ ಒಂದು ರೋಚಕತೆಯನ್ನು ಪಡ್ಕೊಳ್ತಾ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಕೂಡ ಸಿಗ್ತಾ ಇದೆ. ಕಾಂಗ್ರೆಸ್ ಒಂದು ಕಡೆ ಅಭ್ಯರ್ಥಿಯನ್ನು ಫೈನಲ್ ಮಾಡ್ಕೊಂಡಿದ್ರೆ, ಮೈತ್ರಿ ಟಿಕೆಟ್ಗಾಗಿ ಇದೀಗ ಹಗ್ಗ ಜಗ್ಗಾಟ ಕೂಡ ನಡೀತಾ ಇರ್ತಕ್ಕಂಥದ್ದು. ಸುಮಲತಾ ವರ್ಸಸ್ JDS ಅನ್ನುವಂಥ ರೀತಿಯಲ್ಲಿ ಇದೀಗ ಮಾರ್ಪಾಡಾಗಿದೆ. ಸುಮಲತಾ ತನ್ನದೇ ಲೆಕ್ಕಾಚಾರದಲ್ಲಿ ತಮ್ಮ ಬುದ್ಧಿವಂತಿಕೆಯನ್ನು ಬಳಸಿ ಟಿಕೆಟನ್ನು ಪಡ್ಕೊಳ್ಬೇಕು, ಮಂಡ್ಯ ಕ್ಷೇತ್ರವನ್ನು BJPಗೆ ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ರೆ, JDSನ ನಾಯಕರುಗಳು ನಿಖಿಲ್ ಅಥವಾ HDK ಬರದೇ ಇದ್ರೂ ಕೂಡ ಶತಾಯಗತಾಯ JDSಗೆ ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಡಾಕ್ಟರ್ CN ಮಂಜುನಾಥ್ ಅವರ ಹೆಸರನ್ನು ಚಾಲ್ತಿಗೆ ತಂದಿರತಕ್ಕಂಥದ್ದು ಗಮನಿಸಬೇಕಾಗಿರುವಂಥದ್ದು. ವೀಣಾ, ಎಸ್ ನಂದನ್ ಸಂಪರ್ಕದಲ್ಲಿರಿ. ಮತ್ತಷ್ಟು ಮಂಡ್ಯದ ಬಗ್ಗೆ ಅಪ್ಡೇಟ್ಸ್ ಅನ್ನು ನಿಮ್ಮಿಂದ ಪಡ್ಕೊಳ್ತೀವಿ. ನಿಜಕ್ಕೂ ಕುತೂಹಲ ಮೂಡಿಸ್ತಾ ಇದೆ. ಯಾಕಂದ್ರೆ JDSನಿಂದ ಒಂದೊಮ್ಮೆ ಅಂದ್ರೆ ಮೈತ್ರಿ ಅಭ್ಯರ್ಥಿಯಾಗಿ ಮಂಜುನಾಥ್ ಅವರನ್ನ ಕಣಕ್ಕಿಳಿಸ್ತಾರೆ ಅಂತಂದ್ರೆ ಕುಟುಂಬ ರಾಜಕಾರಣ ಅಂತ ಅನಿಸ್ಕೊಳ್ಬಾರ್ದಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ BJP ಆಗಿದ್ರೆ ತನ್ನ ಅಭ್ಯರ್ಥಿಯಾಗಿ ಮಂಜುನಾಥ್ ಅವರನ್ನ ನಿಲ್ಲಿಸುತ್ತಾ, JDSನಿಂದ ಅಂತ ಆದ್ರೆ ಅದು ಕುಟುಂಬ ರಾಜಕಾರಣ ಆಗುತ್ತೆ ಅನ್ನೋ ಕಾರಣಕ್ಕೆ ಹಾಗಾಗಿ ಮಂಡ್ಯನ ಆಯ್ಕೆ ಮಾಡ್ಕೊಳ್ತಾರ, ಅಥವಾ ಇನ್ನು ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಬೆಂಗಳೂರು ಉತ್ತರ ಇರ್ಬೋದು, ಈ ಎಲ್ಲ ಕ್ಷೇತ್ರಗಳ ಹೆಸರುಗಳು ಕೂಡ ಕೇಳಿ ಬರ್ತಾ ಇರ್ತದೆ. ಆದ್ರೆ ಮಂಜುನಾಥ್ ಅವರು ಸ್ಪರ್ಧಿಸ್ತಾರ ಇಲ್ವಾ, ಒಪ್ಪಿಗೆ ಇದೆಯಾ ಇಲ್ಲ ಅನ್ನೋದು ಇನ್ನೊಂದು ಕಡೆಯಿಂದನೂ ಕೂಡ ಯಾವುದೇ ರೀತಿಯ ಸ್ಪಷ್ಟನೆ ಅಂತೂ ಸಿಕ್ಕಿಲ್ಲ. ಹಾಗಾಗಿ ಕುತೂಹಲ ಜಾಸ್ತಿ ಆಗ್ತಾನೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.